And welcome to Mustaq Kunnoor Academy. Dear diploma students of all branches, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ ಭಾಳಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರಿ, ಸರ್ ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೋ ಇಲ್ಲೋ ಅಂತ. ಡಿ ಸಿ ಇ ಟಿ 2026 ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೋ ಇಲ್ಲೋ ಅಂತ ಮಾಹಿತಿ ಕೊಡ್ರಿ ಅಂತ ಹೇಳ್ತಾ ಇದ್ರಿ. ಅಷ್ಟೇ ಅಲ್ಲ, ಭಾಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಕೂಡ ಆಗಿದ್ರಿ. ಏನಂದರೆ ಥಿಯರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋ ಕಾರಣ ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರಬಹುದು ಅಂತ ಅಸ್ಯೂಮ್ ಮಾಡಿದ್ದೀರಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಫಿಷಿಯಲ್ ಡಿ ಸಿ ಇ ಟಿ ಅಥವಾ ಕೆ ಇ ಎ ಟ್ವಿಟರ್ ಹ್ಯಾಂಡಲಲ್ಲಿ ಎಕ್ಸ್ ಅಂತ ಏನು ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ಹೋಗಿ ನಿಮಗೆ ಒಬ್ಬರು ಇದನ್ನು ಕ್ವಶನ್ಸನ್ನು ಕೇಳಿದರು, ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೋ ಇಲ್ಲ ಅಂತ. ಅದನ್ನು ರಿಪ್ಲೈ ಮಾಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಿಪ್ಲೈ ಮಾಡಿದೆ. ಆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಎಕ್ಸ್ ಅಂದರೆ ಟ್ವಿಟರ್ ಹ್ಯಾಂಡಲಲ್ಲಿ ಕರ್ನಾಟಕ ಪ್ರಾಧಿಕಾರ ಕೆ ಇ ಎ ಇದರಲ್ಲಿ ಒಬ್ಬರು ಕ್ವಶನನ್ನು ಕೇಳಿದರು. ಅದನ್ನು ರಿಪ್ಲೈ ಮಾಡಿ ಕೆ ಇ ಎದವರು ಆನ್ಸರ್ ಕೂಡ ಹೇಳಿದ್ದಾರೆ. ಅವ್ರ ಕ್ವಶನ್ ಏನಿತ್ತಂದರೆ, ಸರ್ ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೋ ಇಲ್ಲೋ ಅಂತ ಅವ್ರದ್ದು ಕ್ವಶನ್ ಕೇಳಿದರು. ಈಗ ನಾನು ಅದರದ್ದು ರಿಪ್ಲೈ ಕೂಡ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನೋಡುವ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಂತೆ. ಈಗ ಇದ್ರ ಕೆ ಇ ಎ ರಿಪ್ಲೈ ಪ್ರಕಾರ ನಾವು ಹೇಳ್ಬೋದಂದರೆ, ಕೆ ಇ ಎ ಪ್ರಕಾರ ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುವುದಿಲ್ಲ. ಕೆ ಇ ಎ ಪ್ರಕಾರ ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುವುದಿಲ್ಲ. ಅದು ಯಾವ ಡೇಟಿಗೆ ಶೆಡ್ಯೂಲ್ ಆಗಿತ್ತು ಅದೇ ಡೇಟಿಗೆ ಎಕ್ಸಾಮ್ ನಡೆಯುತ್ತೆ ಅಂತ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಏನು ಎಕ್ಸಾಮ್ ಅದು ಶೆಡ್ಯೂಲ್ ಆಗಿತ್ತು 23 ಮೇ, ಅದೇ ಎಕ್ಸಾಮ್ ನೀವು ಅದೇ ತಾರೀಕಿಗೆ ಎಕ್ಸಾಮ್ ನೀವು ಪ್ರಿಪರೇಷನ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ನೀವು ಕರೆಕ್ಟಾಗಿ ಪ್ರಿಪರೇಷನ್ ಮಾಡಿ, ಯಾವುದೂ ಡಿಲೇ ಮಾಡಬೇಡಿ, ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡಿ. ಈಗ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಡಿಯರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕುಡ್ ಯು ಪ್ಲೀಸ್ ಕನ್ಫರ್ಮ್ ವೆದರ್ ಡಿ ಸಿ ಇ ಟಿ 2026 scheduled on 23 May will be conducted as per current schedule. If there is any changes, please mention. Many students are confused due to the diploma exam postponement. ಇದಕ್ಕೆ ರಿಪ್ಲೈ ಡಿ ಸಿ ಇ ಟಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಫಿಷಿಯಲ್ ವೆಬ್ಸೈಟಲ್ಲಿ ನಾನು ಅದರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಎಸ್, ಡಿ ಸಿ ಇ ಟಿ ಎಕ್ಸಾಮ್ ವಿಲ್ ಹ್ಯಾಪನ್ ಆನ್ ಮೆನ್ಷನ್ ಡೇಟ್ ಅಂದರೆ 23rd ಮೇಗೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಪೋಸ್ಟ್ಪೋನ್ ಆಗುವುದಿಲ್ಲ. ಈ ಮಾಹಿತಿಯನ್ನು ನೆನಪಿಟ್ಕೊಳ್ಳಿ. ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುವುದಿಲ್ಲ, ಅದು ಮೆನ್ಷನ್ ಡೇಟಿಗೆ ಆಗುತ್ತೆ. ಅದಕ್ಕೆ ನೀವು ನಿಮ್ಮದು ಎಕ್ಸಾಮಿನೇಷನ್ ಪ್ರಿಪರೇಷನ್ ಇನ್ನೂ ಫಾಸ್ಟ್ ಮಾಡಬೇಕು, ಪ್ಲ್ಯಾನ್ ಆಗಿ ಮಾಡಬೇಕು, ರಿಲ್ಯಾಕ್ಸ್ ಆಗಬೇಡಿ. ಇಟ್ಸ್ ನಾವ್ ಟೈಮ್ ಅಪ್ ಟು ಗೇರ್ ಅಪ್. ಅದಕ್ಕೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಒಳ್ಳೆ ಮಾರ್ಕ್ಸ್ ಕೂಡ ತೊಗೊಳ್ಳಿ ಅಂತ ಹೇಳ್ತೀನಿ. ಈಗ ಭಾಳಷ್ಟು ಸ್ಟೂಡೆಂಟ್ಸು ಕ್ವಶನ್ ಕೂಡ ಕೇಳ್ತಾ ಇದ್ರಿ. ಈವನ್ ಬೇರೆ ಪ್ಲಾಟ್ಫಾರ್ಮಲ್ಲಿ ಕೂಡ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರಂತೆ. ಮೋಸ್ಟ್ ಪ್ರಾಬಬಲಿ 10 to 12 ಮೇ ಈ ಟೈಮಲ್ಲಿ ಹಾಲ್ ಟಿಕೆಟ್ ಕೊಡ್ಬೋದಂತ ಬೇರೆ ಮೂಲದಿಂದ ಮಾಹಿತಿ ಕೂಡ ಬರ್ತಾ ಇದೆ. ಅದಕ್ಕೆ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಡಿ ಸಿ ಇ ಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗೋದಿಲ್ಲ, 23rd ಮೇಗೆ ಆಗುತ್ತೆ. ಮತ್ತು ಏನಾದರೂ ಡಿಪ್ಲೊಮಾ ರಿಲೇಟೆಡ್ ಡೌಟ್ ಇತ್ತಂದರೆ ನೀವು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ. ವಿಲ್ ಟ್ರೈ ಟು ಕ್ಲಾರಿಫೈ ಇಟ್. ಥ್ಯಾಂಕ್ ಯು.